ಫ್ರೆಂಡ್ಸ್, ಇದಾಗಿದೆ ಮ್ಯೂಚುವಲ್ ಫಂಡ್ ಬೇಸಿಕ್ ಥಿಂಗ್ಸ್ ಲಾಗ್ ಆಗಿದೆ. ಇದು ನನ್ನ ಫಸ್ಟ್ ಲಾಗ್. ಸೊ ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬೇಸಿಕ್ಲಿ ಏನ್ ಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. KYC ಬೇಕು ನಮಗೆ. ಫಸ್ಟ್ ಆಫ್ ಆಲ್ KYC ಅಂದ್ರೆ ಏನು ಅಂತ ಇನ್ ಡೀಟೇಲ್ ನಾನು ನಿಮಗೆ ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. KYCಗೆ ಫಸ್ಟ್ ಬೇಕಾಗಿರೋದು ಪ್ಯಾನ್, ನೆಕ್ಸ್ಟ್ ಬೇಕಾಗಿರೋದು ಫೋಟೋ, ನೆಕ್ಸ್ಟ್ ಬೇಕಾಗಿರೋದು ಆಧಾರ್. ನೀವು ಕೇಳ್ತಿರ್ತೀರಿ KYC ಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ಮ್ಯೂಚುವಲ್ ಫಂಡ್ ಅಲ್ಲಿ KYC ಏನಂದ್ರೆ ನೋ ಯುವರ್ ಕ್ಲೈಂಟ್ ಅಂತ. ಸೊ ನಿಮ್ದು ಕಸ್ಟಮರ್ ಬಗ್ಗೆ ಡೀಟೇಲ್ಸ್ ಇರುತ್ತೆ. ನಿಮ್ದು ಪ್ಯಾನ್ ಬೇಕು, ಫೋಟೋ ಬೇಕು, ಆಧಾರ್ ಬೇಕು. ಇದನ್ನ ನೀವು ಆನ್ಲೈನ್ ಮಾಡ್ಬೋದು ಫ್ರೆಂಡ್ಸ್, ಮತ್ತೆ ಆಫ್ಲೈನ್ ಕೂಡ ಮಾಡ್ಬೋದು. ಆಮೇಲೆ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಬ್ಯಾಂಕ್ ಅಲ್ಲಿ KYC ಆಗಿದ್ದಲ್ಲ ಮ್ಯಾಮ್ ನಮ್ದಂತಾರೆ. ಬ್ಯಾಂಕ್ KYC ಬೇರೆ, ಮತ್ತೆ ಮ್ಯೂಚುವಲ್ ಫಂಡ್ KYC ಬೇರೆ ಫ್ರೆಂಡ್ಸ್. ಯಾರಿಗೆಲ್ಲ KYC ಬಗ್ಗೆ ನಾಲೆಡ್ಜ್ ಬೇಕಿದ್ರೆ ನೀವು ಇದರಲ್ಲಿ ತಗೋಬಹುದು ಫ್ರೆಂಡ್ಸ್. ಪ್ಯಾನು, ಫೋಟೋ, ಆಧಾರ್, 3 ಥಿಂಗ್ಸ್ ಬೇಕು. ಮತ್ತೆ ಮೇನ್ ಏನ್ ಬೇಕಪ್ಪ ಅಂದ್ರೆ ಪ್ಯಾನು, ಆಧಾರ್ ನಿಮ್ದು ಲಿಂಕ್ ಆಗಿರ್ಬೇಕು ಫ್ರೆಂಡ್ಸ್. ಪ್ಯಾನ್ ಲಿಂಕ್ ಟು ಆಧಾರ್. ನೆಕ್ಸ್ಟ್ ಫ್ರೆಂಡ್ಸ್, ಇದು ನೀವು ಮ್ಯಾನ್ಯುವಲ್ ಅಂದ್ರೆ ನಿಮ್ ಕನ್ಸರ್ನ್ ಆಫೀಸ್ಗೆ ಹೋಗಿ KYC ಮಾಡಿಸ್ಬೋದು ನೀವು. ಆಮೇಲೆ ನೆಕ್ಸ್ಟ್ ನಿಮ್ಗೆ ಆನ್ಲೈನ್ ಬೇಕಂದ್ರೆ ಡಿಜಿಟಲ್ KYC ಮಾಡ್ಬೋದು ಫ್ರೆಂಡ್ಸ್. ಡಿಜಿಟಲ್ KYC ಮಾಡ್ಲಿಕ್ಕೆ ನಿಮ್ಗೆ ಆಧಾರ್ ಬೇಕಾಗುತ್ತೆ. ಕಟ್ ಮಾಡ್ಬಿಡ್ತೀನಿ. ಫ್ರೆಂಡ್ಸ್, ಇದಾಗಿದೆ ಮ್ಯೂಚುವಲ್ ಫಂಡ್ ಬೇಸಿಕ್ ಥಿಂಗ್ಸ್ ಲಾಗ್ ಆಗಿದೆ. ಇದು ನನ್ನ ಫಸ್ಟ್ ಲಾಗ್. ಸೊ ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬೇಸಿಕ್ಲಿ ಏನ್ ಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. KYC ಬೇಕು ನಮಗೆ. ಫಸ್ಟ್ ಆಫ್ ಆಲ್ KYC ಅಂದ್ರೆ ಏನು ಅಂತ ಇನ್ ಡೀಟೇಲ್ ನಾನು ನಿಮಗೆ ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. KYCಗೆ ಫಸ್ಟ್ ಬೇಕಾಗಿರೋದು ಪ್ಯಾನ್, ನೆಕ್ಸ್ಟ್ ಬೇಕಾಗಿರೋದು ಫೋಟೋ, ನೆಕ್ಸ್ಟ್ ಬೇಕಾಗಿರೋದು ಆಧಾರ್. ನೀವು ಕೇಳ್ತಿರ್ತೀರಿ KYC ಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ಮ್ಯೂಚುವಲ್ ಫಂಡ್ ಅಲ್ಲಿ KYC ಏನಂದ್ರೆ ನೋ ಯುವರ್ ಕ್ಲೈಂಟ್ ಅಂತ. ಸೊ ನಿಮ್ದು ಕಸ್ಟಮರ್ ಬಗ್ಗೆ ಡೀಟೇಲ್ಸ್ ಇರುತ್ತೆ. ನಿಮ್ದು ಪ್ಯಾನ್ ಬೇಕು, ಫೋಟೋ ಬೇಕು, ಆಧಾರ್ ಬೇಕು. ಇದನ್ನ ನೀವು ಆನ್ಲೈನ್ ಮಾಡ್ಬೋದು ಫ್ರೆಂಡ್ಸ್, ಮತ್ತೆ ಆಫ್ಲೈನ್ ಕೂಡ ಮಾಡ್ಬೋದು. ಆಮೇಲೆ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಬ್ಯಾಂಕ್ ಅಲ್ಲಿ KYC ಆಗಿದ್ದಲ್ಲ ಮ್ಯಾಮ್ ನಮ್ದಂತಾರೆ. ಬ್ಯಾಂಕ್ KYC ಬೇರೆ, ಮತ್ತೆ ಮ್ಯೂಚುವಲ್ ಫಂಡ್ KYC ಬೇರೆ ಫ್ರೆಂಡ್ಸ್. ಯಾರಿಗೆಲ್ಲ KYC ಬಗ್ಗೆ ನಾಲೆಡ್ಜ್ ಬೇಕಿದ್ರೆ ನೀವು ಇದರಲ್ಲಿ ತಗೋಬಹುದು ಫ್ರೆಂಡ್ಸ್. ಪ್ಯಾನು, ಫೋಟೋ, ಆಧಾರ್, 3 ಥಿಂಗ್ಸ್ ಬೇಕು. ಮತ್ತೆ ಮೇನ್ ಏನ್ ಬೇಕಪ್ಪ ಅಂದ್ರೆ ಪ್ಯಾನು, ಆಧಾರ್ ನಿಮ್ದು ಲಿಂಕ್ ಆಗಿರ್ಬೇಕು ಫ್ರೆಂಡ್ಸ್. ಪ್ಯಾನ್ ಲಿಂಕ್ ಟು ಆಧಾರ್. ನೆಕ್ಸ್ಟ್ ಫ್ರೆಂಡ್ಸ್, ಇದು ನೀವು ಮ್ಯಾನ್ಯುವಲ್ ಅಂದ್ರೆ ನಿಮ್ ಕನ್ಸರ್ನ್ ಆಫೀಸ್ಗೆ ಹೋಗಿ KYC ಮಾಡಿಸ್ಬೋದು ನೀವು. ಆಮೇಲೆ ನೆಕ್ಸ್ಟ್ ನಿಮ್ಗೆ ಆನ್ಲೈನ್ ಬೇಕಂದ್ರೆ ಡಿಜಿಟಲ್ KYC ಮಾಡ್ಬೋದು ಫ್ರೆಂಡ್ಸ್. ಡಿಜಿಟಲ್ KYC ಮಾಡ್ಲಿಕ್ಕೆ ನಿಮ್ಗೆ ಆಧಾರ್ ಬೇಕಾಗುತ್ತೆ. ಕಟ್ ಮಾಡ್ಬಿಡ್ತೀನಿ. KYC ಫಾರ್ಮ್ ಆಯ್ತಾ. ಇಲ್ಲಿ KYC ನಲ್ಲಿ ಫೋಟೋ ಸೈನ್ ಮಾಡಬೇಕು. ಮತ್ತೆ ಇನ್ನೊಂದು ಸೈನ್ ಬಂದ್ಬಿಟ್ಟು ನಿಮ್ಗೆ ಸೆಕೆಂಡ್ ಪೇಜ್ ಅಂತ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನೀವು ನೇಮ್ನ ಆಸ್ ಪರ್ ID ಪ್ರಕಾರನೇ ಬರೀಬೇಕಾಗುತ್ತೆ. ಪ್ಲಸ್ ಇಲ್ಲಿ ಫಾದರ್ ನೇಮ್, ಮದರ್ ನೇಮ್ ಬರುತ್ತೆ, ನಿಮ್ ಡೇಟ್ ಆಫ್ ಬರ್ತ್ ಬರುತ್ತೆ, ನೀವು ಮೇಲು, ಫೀಮೇಲು, ಜೆಂಡರು, ಮ್ಯಾರಿಡು, ಇಂಡಿಯನು, ಇವೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಫ್ರೆಂಡ್ಸ್. ಇವೆಲ್ಲ ಹಾಕ್ಬೇಕಿವಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಆಧಾರ್ ನಂಬರು, ಇಲ್ಲಿ ಅಡ್ರೆಸ್ ಆಸ್ ಪರ್ ಆಧಾರ್ ಪ್ರಕಾರನೇ ಅಡ್ರೆಸ್ ಬರೀಬೇಕು ಫ್ರೆಂಡ್ಸ್ ನೀವು. ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರು, ಹಾಗೆ ನಿಮ್ದು 2 ಅಡ್ರೆಸ್ ಏನಿದ್ರೆ ಆಸ್ ಇಟ್ ಈಸ್ ಸೇಮ್ ಅಂತ ನೀವು ಟಿಕ್ ಹಾಕಿದ್ರೆ ಓಕೆ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಸೆಕೆಂಡ್ ಪೇಜ್ ಅಲ್ಲಿ ಬರೋದು ಇದು ನಿಮ್ದು ಮೊಬೈಲ್ ಮತ್ತೆ ಇಮೇಲ್. ಇಟ್ ಶುಡ್ ಬಿ ವ್ಯಾಲಿಡೇಟೆಡ್ ಫ್ರೆಂಡ್ಸ್. ಇದು 2 ನಿಮಗೆ ವ್ಯಾಲಿಡೇಟೆಡ್ ಇರಬೇಕು. ನೀವೇನು ಬರೀತೀರಲ್ಲ ಅದು ಚಾಲ್ತಿಯಲ್ಲಿ ಇರಬೇಕು. ಅದಕ್ಕೆ ಒಂದು ಲಿಂಕ್ ಹೋಗುತ್ತೆ ಫ್ರೆಂಡ್ಸ್. ಅದಾದ್ರೆ ನಿಮ್ದು KYC ಕಂಪ್ಲೀಟ್ ಆಗುತ್ತೆ ಆಯ್ತಾ. ಮತ್ತೆ ಮುಖ್ಯವಾಗಿ ಇನ್ನೊಂದು ಏನಪ್ಪಾ ಅಂದ್ರೆ
ಸ್ವಲ್ಪ ಡಸ್ಟೆಡ್ ಇರಬೇಕು. ಸೊ ಇದು ಬೇಸಿಕ್ ಥಿಂಗ್ ಫ್ರೆಂಡ್ಸ್. ಮ್ಯೂಚುವಲ್ ಫಂಡ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಸೊ KYC ಇರಲೇಬೇಕು. ಸೊ ಈ ಬ್ಲಾಗ್ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗಿದ್ರೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ವೆಲ್ಕಮ್ ಟು ಆಲ್.